ಲಾರೆನ್ಸ್ ಅಂತ. ಆ್ಯಕ್ಚುಲಿ ನಾನು ಡಿಪ್ಲೊಮಾ ಮಾಡಿರೋದು ಆ್ಯಕ್ಟಿಂಗಲ್ಲಿ, ಬಟ್ ಸರ್ ಜೊತೆ ಐ ಥಿಂಕ್ 10 ಇಯರ್ಸಿಂದ ಇದ್ದೀನಿ. ಅವ್ರು ಮಾಡಿರೋ ಎಲ್ಲ ಮೂವಿಲೂ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ಕುಮಾರ್ ಅಂತ ಒಂದು ಕ್ಯಾರೆಕ್ಟ್ರು ಮಾಡಿದ್ದೀನಿ. ಆ್ಯಕ್ಚುಲಿ ಲಕ್ಷ್ಮಣ್ ಸರ್ ಬಂದು ಸ್ಟೋರಿ ಹೇಳಿದ್ರು ಹೇಗಿದೆ ಅಂತ ಹೇಳಿದ್ರು. ಸೊ ಕೂತ್ಕೊಂಡ್ವಿ, ಸರಿ ಸರ್ ಡಿಸ್ಕಷನ್ ಮಾಡೋಣ ಅಂದ್ವಿ. ಆಯಿತು, ಸುಮಾರು ಡಿಸ್ಕಷನ್ಸ್ ಆಯಿತು. ನನಗೆ ಫಸ್ಟೇ ಗೊತ್ತಿಲ್ಲ ಇಷ್ಟೊಂದು ಡಿಪಾರ್ಟ್ಮೆಂಟ್ಸ್ ವರ್ಕ್ ಮಾಡಿದೆ. ನಾರ್ಮಲಾಗಿ ಬರೀ ಒಂದು ಆರ್ಮಿ ಅಂದ್ಕೊಳ್ತೀವಿ, ಸೇವ್ ಮಾಡೋದು. ಸೊ ಮೆನಿ ಡಿಪಾರ್ಟ್ಮೆಂಟ್ಸ್ ಇದೆ ಅನ್ನೋದು ಗೊತ್ತಾಗಿದೆ. ಲಕ್ಷ್ಮಣ್ ಸರ್ ಅಷ್ಟೊಂದು ರಿಸರ್ಚ್ ಮಾಡಿದ್ದಾರೆ. ಒಂದು ಸ್ಕ್ರಿಪ್ಟಿಗೆ ಎಷ್ಟು ರಿಸರ್ಚ್ ಬೇಕೋ ಅಷ್ಟೊಂದು ಮಾಡಿದರು ಅವರು. ಆ್ಯಕ್ಚುಲಿ ನಾವೆಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸಣ್ಣ ಸಣ್ಣ ವಿಷಯನೂ ಅವ್ರು ಡೀಟೇಲ್ ಮಾಡಿದ್ದನ್ನ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಇನ್ನು ನೀವು ನೋಡಬೇಕು ಥಿಯೇಟ್ರಲ್ಲಿ ಹೆಂಗಿದೆ ಅಂತ ಹೇಳಬೇಕು. ನಮ್ಮ ಪರ್ಫಾರ್ಮೆನ್ಸ್ ಆಗಲಿ, ಸಿನಿಮಾ ಹೇಗಿದೆ ಅಂತ ನೀವು ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಐನಾ ಮೂವಿ ನೋಡಿದೆ, ನಂಗಂತೂ ಸಖತ್ ಇಷ್ಟ ಆಯಿತು. ಒಂದು ಕಾಲದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೇಳಿದರು ಕನ್ನಡ ಇಂಡಸ್ಟ್ರಿಗೆ ಹೊಸಬ್ರು ಬರಬೇಕು, ಹೊಸತನ ಬರಬೇಕು, ಹೊಸ ಅಲೆನೇ ಎಬ್ಬಿಸ್ಬೇಕು ಅಂತ. ಅದೇ ಥರ ಹೊಸಬ್ರು ಇಟ್ಕೊಂಡು ಹೊಸ್ತನದಲ್ಲೇ ಫಿಲಮ್ ಮಾಡಿರಂದರೆ ಈ ವೆಂಕಟ್ ಭಾರದ್ವಾಜ್ ಅವರು. ಏನಕ್ಕಂದರೆ ನೋಡಿ, ಲಾಸ್ಟ್ ಟೈಮು ನವೀನ ಹೂಗಳ ಮೇಲೆ ಫಿಲಮ್ ಮಾಡಿದರು, ಮತ್ತು ಕೆಂಪಿರವೆ ಅಂತ ಫಿಲಮ್ ಮಾಡಿದ್ರು. ಇವತ್ತು ಐನಾ ಎಲ್ಲ ಡಿಫ್ರೆಂಟ್ ಕಾನ್ಸೆಪ್ಟು. ಇದರಲ್ಲಿ ಒಂದು ಕ್ರೈಮ್ ಕಥೆನ ತೋರಿಸಿದರೆ ನನಗಂತೂ ಸಖತ್ ಇಷ್ಟ ಆಯಿತು. ಏನಕ್ಕಂತಂದರೆ ಇವಾಗ ನಡೀತಾ ಇರೋವಂಥ ಒಂದು ನಾರ್ಕೋಟಿಕ್ಸ್ ಮತ್ತು ಡ್ರಗ್ ಕಥೆನ ಎಷ್ಟು ನೀಟಾಗಿ ಎಳೆಯಾಗಿ ಸಸ್ಪೆನ್ಸ್ ಮುಖಾಂತರ ತೊಗೊಂಡೋಗಿದ್ದಾರೆ. ಈ ಫಿಲಮ್ ಎಲ್ಲ ಕನ್ನಡ ಜನತೆ ಬಂದು ಈ ಫಿಲಮ್ ನೋಡಲೇಬೇಕು. ಏನಕ್ಕಂತಂದರೆ ಇದೇ ಫಿಲಮ್ ಬೇರೆ ಯಾವ್ದಾದ್ರು ಒಂದು ಟಾಪ್ ಸ್ಟಾರ್ ಮಾಡಿದರೆ ಇವತ್ತು ಬ್ಲಾಕ್ ಬಸ್ಟರ್ ಹಂಗೆ ಹಿಂಗೆ ಅಂತ ಇದು ಮಾಡಿರೋರು. ಅದೇ ಹೊಸಬ್ರು ಫಿಲಮ್ ಮಾಡಿದ್ದಾರೆ, ಬಂದು ಎಲ್ಲ ಫಿಲಮ್ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಬೇರೆಯವರು ಬಂದು ಈ ಥರ ಫಿಲಮ್ ಮಾಡಿಲ್ವಲ್ಲ ಅಂತಂದವರು ಬಂದು ನೋಡ್ಬೇಕು. ಆ ಥರ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗಂತೂ ಈ ಫಿಲಮ್ ಸಖತ್ ಇಷ್ಟ ಆಯಿತು. ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದರೆ ಒಬ್ಬ ಡೈರೆಕ್ಟರು ಒಂದು ಬರೀ ಮಾಸ್ ಫಿಲಮು, ಕ್ಲಾಸ್ ಫಿಲಮ್ ಅಂತಲೇ ಮಾಡ್ಕೊಂಡಿರ್ತಾರೆ. ಬಟ್ ಇವರು ಎಕ್ಸ್ಪರಿಮೆಂಟಲ್ಲಿ ಡಿಫ್ರೆಂಟ್ ಕಥೆನ ತೊಗೊಂಡಿದ್ದಾರೆ. ಏನಕ್ಕೆ ಒಂದು ಲವ್, ಕ್ರೈಮು, ಮಾಸ್ ಎಲ್ಲ ಥರನೂ ಈ ಡೈರೆಕ್ಟರ್ ಮಾಡಿದ್ದಾರೆ. ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಈ ಫಿಲಮ್ ನೋಡಿ, ನಿಮ್ಗೆ ಖಂಡಿತವಾಗೂ ಇಷ್ಟ ಆಗೇ ಆಗುತ್ತೆ. ನೀವು ಕೊಟ್ಟಿರೋಂಥ 100-150 ರೂಪಾಯಿ ಟಿಕೆಟ್ ಪ್ರೈಸ್ನ ಈ ಫಿಲಮು ಪೈಸಾ ವಸೂಲು ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗೈತೆ. ಕೆಲವೊಂದು ವಿಷಯಗಳನ್ನ ವೆಂಕಟ್ ಭಾರದ್ವಾಜ್ ಸಕ್ಕದಾಗಿ ತೋರಿಸಿದ್ದಾರೆ. ಏನಕ್ಕಂದರೆ ಈ ಮಾಫಿಯಾಗಳು ಹೆಂಗೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಆಗ್ಬೋದು, ಆಮೇಲೆ ಇಲ್ಲಿ ನಡೀತಿರೋ ಅನ್ಯಾಯಗಳನ್ನ ಎತ್ತಿ ತೋರಿಸಿದ್ದಾರೆ. ಅದರಲ್ಲಂತೂ ವೆಂಕಟ್ ಭಾರದ್ವಾಜ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನೊಂದು ಬ್ರೋ, ಇವಾಗ ಮಲಯಾಳಮಲ್ಲಿ ನಿಮಗೆ ಸಾಂಗ್ ಇಲ್ಲ ಆ ಥರ ಫಿಲಮ್ ಮಾಡ್ತಾರೆ. ನಮ್ಮ ಕನ್ನಡದಲ್ಲೂ ಆ ಥರ ಫಿಲಮ್ ಬಂದೈತೆ, ಬಂದೆಲ್ಲ ನೋಡ್ರಿ. ಈ ಫಿಲಮಲ್ಲಿ ನಮ್ಗೆ ಇನ್ನೊಂದು ಏನು ಇಷ್ಟ ಆಗಿದ್ದು ಅಂದರೆ, ಒಬ್ಬ ಡೈರೆಕ್ಟ್ರು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಪೊಲೀಸ್ ಕ್ಯಾರೆಕ್ಟ್ರು ಹೆಂಗಿರ್ಬೇಕು, ದಕ್ಷ ಅಧಿಕಾರಿ. ಇವಾಗ ಡ್ರಗ್ಸ್ ಎಲ್ಲ ಇಲ್ಲಿ ಬಂದಿದೆ, ಬೇರೆ ಸಿನಿಮಾದಲ್ಲ ನಿಮಗೆ ಡ್ರಗ್ಸ್ ಎಲ್ಲ ಬಂದಿದೆ ಅಂತ ತೋರಿಸಿದ್ದಾರೆ. ಅದು ಹೆಂಗೆ ಬಂತು, ಅದು ಹೆಂಗೆ ಕಿತ್ತೊಗಿಬೇಕು, ಅದೆಲ್ಲ ಸಕ್ಕದಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಇವಾಗ ಆ ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ನಗುವಿನ ಹೂಗಳ ಮೇಲೆ, ಕೆಂಪಿರ್ವೆ, ಆಮೇಲೆ ಶ್ರೀರಂಗ ಅಂತ ಫ್ಯಾಮಿಲಿ ಸ್ಟೋರಿ ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ಎಕ್ಸ್ಪೆರಿಮೆಂಟಲ್ ಮೂವಿ ಮಾಡಿದ್ದಾರೆ. ಇದ್ರಲ್ಲಿ ಗೆದ್ದಿದ್ದಾರೆ ಬ್ರೋ, ಅದೇ ಖುಷಿ ಆಯಿತು. ಇವಾಗ ನಾವು ಮಾರ್ಕೋ ಅಂತಿದ್ದೀವಿ, ಅದನ್ನ ಮೀರಿಸುವಂಥ ಸಿನಿಮಾ ಐನಾ. ಇವಾಗ ನಾವು ಕೊರೋನಾ ಅಂದರೆ ಭಯ ಪಡ್ತಾ ಇದ್ವಿ, ಈ ಸಿನಿಮಾ ನೋಡಿದ್ಮೇಲೆ ಐನಾ ಅಂದರೆ ಭಯ ಪಡಬೇಕು. ಆ ಥರ ಇದೆ ಸಿನಿಮಾ, ಎಲ್ಲ ಬಂದು ನೋಡಿ.